ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನಲ್. ಗಾಯ್ಸ್, ಇವತ್ತು ನಾವು ಮೊಗ್ಗೆಕಾಯಿ ಕೋಡ್ಬಳೆ ಮತ್ತು ಅದರ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋಡ್ಬಳೆ ಮಾಡೋದಕ್ಕೆ ಇಷ್ಟು ಪದಾರ್ಥನ ತೆಗೆದಿಟ್ಕೊಂಡಿದ್ದೀವಿ. ಇದು ಬಂದು ಮೊಗ್ಗೆಕಾಯಿ ತುರಿದಿಟ್ಕೊಂಡಿದ್ದೀವಿ. ಇದು ಬಂದು ಅಕ್ಕಿ ಹಿಟ್ಟು, ಮತ್ತೆ 1 ಕಪ್ಪು ತೆಂಗಿನ ತುರಿ, 1 ಕಪ್ಪು ರೈಸು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ತುರಿದಿಟ್ಕೊಂಡಿರೋ ಮೊಗ್ಗೆಕಾಯಿ ಮತ್ತೆ ತೆಂಗಿನ ತುರಿ 1 ಕಪ್ಪು ರೈಸ್ನ ಹಾಕೊಂಡು ಚೆನ್ನಾಗಿ ಕಿವುಚ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನೇನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಇದಕ್ಕೆ ಲೋ ಫ್ಲೇಮ್ ಮಾಡಿ ಪ್ಲೇಟ್ನ ಮುಚ್ಚಿಟ್ಟು ಒಂದು 5 ನಿಮಿಷದವರೆಗೂ ಕುಕ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಆರೋಗ್ಯಕ್ಕೆ ಬಿಟ್ಬಿಡಬೇಕು. ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದಿಸ್ಕೊಳ್ಳೋಣ. ಇದರಲ್ಲಿ ಏನು ನಾವು ತೆಂಗಿನ ತುರಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಸಿಗುತ್ತೆ. ಸೊ ದಪ್ಪ ದಪ್ಪ ಬಿದ್ದಿರೋದೆಲ್ಲ ಸಿಗುತ್ತೆ. ಅದನ್ನೆಲ್ಲ ನಾವು ಸೈಡಿಗೆ ಇಟ್ಕೊಂಡು ಚೆನ್ನಾಗಿ ನಾದಿಸ್ಕೊಂಡು ಅದನ್ನು ನಾವು ಹಿಂಗೆ ರೌಂಡ್ ಶೇಪ್ ಮಾಡಿಕೊಂಡು ನೀಟಾಗಿ ಪ್ಲೇಟ್ ಮೇಲೆ ಈ ಥರ ರೋಲ್ ಟೈಪ್ ಮಾಡಿ ಆಮೇಲೆ ರೌಂಡ್ ಮಾಡಿ ಕೋಡ್ಬಳೆ ಟೈಪ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಹೋಗಬೇಕು. ಸೊ ಏನು ತೆಂಗಿನ ತುರಿ ಮಿಡಲಲ್ಲಿ ಸಿಗುತ್ತಲ್ವ ಅದನ್ನು ನಾವು ಸೈಡ್ಗೆ ಇಡಬೇಕು. ಇಲ್ಲಾಂದರೆ ಅದನ್ನು ಸೇರಿಸಿ ನಾವು ರೋಲ್ ಮಾಡಿಕೊಂಡ್ರೆ ಸೊ ಎಣ್ಣೆಗೆ ಹಾಕಿದಾಗ ಅದೆಲ್ಲ ಎಣ್ಣೆ ಸಿಡಿಯುತ್ತೆ. ಸೊ ಅದೊಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈಗ ನಾವು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಎಣ್ಣೆ ಕಾದಿದೆ. ಸೊ ಇವಾಗ ಏನು ನಾವು ಕೋಡ್ಬಳೆ ಟೈಪ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಎಣ್ಣೆಗೆ ಬಿಟ್ಕೊಳ್ಳೋಣ. ಲೋ ಫ್ಲೇಮೇ ಮಾಡಿಕೊಂಡು ಸ್ವಲ್ಪ ಇದನ್ನು ಸುಟ್ಕೊಳ್ಬೇಕು. ಇದು ಗೋಲ್ಡನ್ ಕಲರ್ಗೆ ತಿರುಗಿದಾಗ ಸ್ವಲ್ಪ ನೀವು ಹೈ ಫ್ಲೇಮ್ ಮಾಡಿಕೊಂಡು ಇದನ್ನು ಸುಟ್ಕೊಳ್ಳಿ. ಈಗ ಮೊಗ್ಗೆಕಾಯಿ ಕೋಡ್ಬಳೆ ರೆಡಿ ಆಗಿದೆ. ಸೊ ಈಗ ಇದನ್ನ ಸರ್ವ್ ಮಾಡೋಣ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಿಕನ್ ಸಾಂಬಾರ್ನ ತೋರಿಸ್ಕೊಡ್ತೀನಿ. ಸೊ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಚಿಕನ್ ಸಾಂಬಾರ್ಗೆ ಇಷ್ಟು ಪದಾರ್ಥನ ತೆಗೆದಿಟ್ಕೊಂಡಿದ್ದೀವಿ. ಈಗ ನಾವು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು 15 ಹಸಿಮೆಣಸು ಹಾಕೊಂಡಿದ್ದೀನಿ ಆ್ಯಂಡ್ 6 ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಇಡೀ ಬೆಳ್ಳುಳ್ಳಿನ ಹಾಕೊಳ್ತೀನಿ. 4 ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಇಡೀ ಕೊತ್ತಂಬರಿ ಸೊಪ್ಪು ಮತ್ತು 1 ಇಡೀ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಶುಂಠಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ಇಡೀ ತೆಂಗಿನಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಚಕ್ಕೆ, ಲವಂಗ, ಕಳ್ಳೆ, ಗಸಗಸೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ, ಯಾಕಂದರೆ ಹಸಿಮೆಣಸು ಹಾಕ್ಕೊಂಡಿರೋದ್ರಿಂದ. ನೆಕ್ಸ್ಟ್ ನಾನು ಇದಕ್ಕೆ 4 ಸ್ಪೂನು ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ಬಟ್ ನಾನು ಇದರಲ್ಲಿ ತೋರಿಸ್ಲಿಲ್ಲ, ನಾನು ರುಬ್ಬೋ ಟೈಮಲ್ಲಿ ಹಾಕ್ಕೊಳ್ತೀನಿ. ಈಗ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅದನ್ನು ಈಗ ಫುಲ್ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 100 ml ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ 3 kg ಚಿಕನ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಚಿಕನ್ನಲ್ಲೇ ಅದು ನೀರು ಬಿಡುತ್ತೆ, ನಾವು ನೀರು ಆ್ಯಡ್ ಮಾಡೋದು ಬೇಡ. ಚೆನ್ನಾಗಿ ಅದೇ ನೀರಲ್ಲೇ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚಿಕನ್ನ. ಈಗ ಚಿಕನ್ ಚೆನ್ನಾಗಿ ಕುದೀತಾ ಇದೆ. ಈಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಲ್ಲ ಹುರ್ಕೊಂಡು ಆ ಪೇಸ್ಟನ್ನು ಇವಾಗ ಚಿಕನ್ಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸೊ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಈ ಟೈಮಲ್ಲಿ ನೋಡ್ಕೊಳ್ಳೋಣ. ನೋಡಿ, ಈಗ ಚಿಕನ್ನು ಚೆನ್ನಾಗಿ ಕುದೀತಾ ಇದೆ. ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ. ಈಗ ಚಿಕನ್ ಬೆಂದಿದೆ, ಚಿಕನ್ ಸಾಂಬಾರ್ ರೆಡಿಯಾಗಿದೆ. ಮೊಗ್ಗೆಕಾಯಿ ಅಂತಂದರೆ ನಮ್ಮ ಕಡೆ ಸಾಂಬಾರು ಸೌತೆಕಾಯಿ ಅಂತಲೇ ಕರೆಯೋದು.
ಸೊ ನುಗ್ಗೆಕಾಯಿ ಕೋಡ್ಬಳೆಗೆ ಸೊ ಈ ಚಿಕನ್ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ.